ಆಗಿ ಅವ್ರ ಪರ್ಸನಲ್ ಲೈಫು ನನಗೆ ಬೇಡದೇ ಇರೋ ವಿಷಯ. ನಾನು ಅವ್ರನ್ನ ಮೂವಿಯಿಂದ ಇಷ್ಟಪಟ್ಟಿರೋಳು. ನಾನು ಇವತ್ತುವರೆಗೂ ಅವ್ರ ಮೂವಿಯಿಂದನೇ ಇಷ್ಟಪಡೋದು. ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಮಹಾನಟಿ ಶೋನಲ್ಲಿ ತುಂಬಾನೇ ಜನಪ್ರಿಯತೆಯನ್ನು ಪಡೆದಂತಹ ನಟಿ ಅಂದ್ರೆ ಗಗನ ಬಾರಿ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿರುವ ಅವಿದ್ಯಾವಂತರು ಅನ್ನೋ ಕಮೆಂಟ್ಗೆ ಮಹಾನಟಿ ಖ್ಯಾತಿಯ ಗಗನ ತಮ್ಮದೇ ಆದ ಶೈಲಿಯಲ್ಲಿ ಉತ್ತರ ನೀಡಿದ್ದಾರೆ. ಮಹಾನಟಿ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟ ಗಗನ ಆ ನಂತರ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದರು. ಇದೀಗ ನಾಯಕಿ ನಟಿಯಾಗಿ ಕಿರುತೆರೆ ಧಾರಾವಾಹಿ ಮಿಂಚೋಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡುತ್ತಾ ತಮ್ಮ ಫೇವರೇಟ್ ನಟ ದರ್ಶನ್ ಬಗ್ಗೆ ಗಗನ ಅವರು ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಡಿ ಬಾಸ್ ಬಗ್ಗೆ ಗಗನ ಅವರು ಹೇಳಿದ್ದೇನು ಅಂತ ನೋಡೋದಾದ್ರೆ, ಬಾಸ್ ಹೇಗೆ ಅಂತ ಬಾಸ್ ಫ್ಯಾನ್ಸ್ಗೆ ಗೊತ್ತು. ಮನಸ್ಸಿಂದ ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದು ಕೂಡ ಗೊತ್ತು. ಲೈಫ್ನಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಎಲ್ಲರಿಗೂ ಆಗುತ್ತದೆ. ಆದರೆ ಡಿ ಬಾಸ್ಗೆ ಸ್ವಲ್ಪ ದೊಡ್ಡದಾಗಿ ಕೆಟ್ಟದ್ದು ಆಗಿದೆ. ದೀಪ ಜೋರಾಗಿ ಉರಿಯುತ್ತಿದೆ ಅಂತಂದ್ರೆ ಅದು ಹಾರಿ ಮತ್ತೆ ಹೊಸ ಬೆಳಕು ಬರುತ್ತದೆ ಅಂತಾರೆ. ಅಂತೆಯೇ ಈ ಕೆಟ್ಟ ಸಮಯ ಎಲ್ಲವೂ ಮುಗಿದು ಒಳ್ಳೆಯ ಸುದ್ದಿ ಬಂದೇ ಬರುತ್ತದೆ. ಆ ಒಳ್ಳೆಯ ಸುದ್ದಿಗೋಸ್ಕರ ನಾವೆಲ್ಲರೂ ಕಾಯ್ತಿದ್ದೇವೆ. ದಿ ಡೆವಿಲ್ ಸಿನಿಮಾ ನೋಡೋಕ್ಕೂ ಕಾದು ಕುಳಿತಿದ್ದೇವೆ. ಕೆಟ್ಟವರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಒಳ್ಳೆಯ ವಿಚಾರದ ಬಗ್ಗೆ ಯೋಚನೆ ಮಾಡುತ್ತೇವೆ. ಬಾಸ್ ತುಂಬ ಸ್ಟ್ರಾಂಗ್ ಆಗಿ ಬೇಗ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಗಗನ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಫ್ಯಾನ್ಸ್ ವಾರ್ಗಳೆಲ್ಲವೂ ಆಗುತ್ತಾ ಇರುತ್ತದೆ. ಇತ್ತೀಚೆಗೆ ಡಿ ಬಾಸ್ ಅಭಿಮಾನಿಗಳು ಅವಿದ್ಯಾವಂತರು ಅನ್ನೋ ಕಮೆಂಟ್ಗಳು ಹೆಚ್ಚಾಗಿವೆ. ಈ ಬಗ್ಗೆ ಮಾತನಾಡಿದ ಎಲ್ಲ ಸೆಲೆಬ್ರಿಟಿಗಳಿಗೂ ಒಂದು ಫ್ಯಾನ್ಸ್ ಬೇಸ್ ಇದ್ದೇ ಇರುತ್ತದೆ. ನಾನು ಬಾಸ್ ಫ್ಯಾನ್ ಆಗಿ ನಾನು ಎಜುಕೇಟೆಡ್. ನಾನು ಅವರ ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟಿದ್ದೇನೆ. ಇವತ್ತಿಗೂ ಅವರ ಸಿನಿಮಾಗಳಂದರೆ ಇಷ್ಟ. ಅವರ ಸಾಕಷ್ಟು ಸಿನಿಮಾಗಳು ನನ್ನ ಜೀವನಕ್ಕೆ ಸ್ಫೂರ್ತಿ. ಅವರ ಟ್ಯಾಲೆಂಟ್ ನೋಡಿ ನಾನು ಅವರನ್ನು ಇಷ್ಟಪಟ್ಟಿದ್ದೇನೆ. ಅವರ ಟ್ಯಾಲೆಂಟ್ ನೋಡಿ ಇಷ್ಟಪಡುವ ನನ್ನಂಥ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ ಎಂದಿದ್ದಾರೆ ಗಗನ. ಇನ್ನು ಅದು ಯಾರು ಕಮೆಂಟ್ ಮಾಡಿದ್ದಾರೋ ಅವರು ನಿಜವಾಗ್ಲೂ ಬಾಸ್ ಅಭಿಮಾನಿಗಳ ಅಥವಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ರಿಯಲ್ ಬಾಸ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತಂದರೆ, ನೀವು ಯಾರಿಗಾದರೂ ಕಮೆಂಟ್ ಮಾಡೋಕ್ಕೂ ಮುಂಚೆ 1000 ಬಾರಿ ಯೋಚಿಸಿ ಎಂದು ಗಗನ ಹೇಳಿಕೊಂಡಿದ್ದಾರೆ. ಅಂತಹ ನಿಜವಾದ ಅಭಿಮಾನಿಗಳು ಆ ರೀತಿ ಕೆಟ್ಟ ಕಮೆಂಟ್ ಮಾಡೋದೇ ಇಲ್ಲ. ಬಾಸ್ ಹೆಸರು ಕಾಪಾಡೋದು ಅಭಿಮಾನಿಗಳ ಜವಾಬ್ದಾರಿ ಎಂದಿದ್ದಾರೆ ಗಗನ. ದರ್ಶನ್ ಅವರೊಂದಿಗೆ ನಟನೆ ಮಾಡುವ ವಿಚಾರ ಕೇಳಿದ್ರೇನೆ ತಲೆ ಸುತ್ತಿದಂತಾಗುತ್ತೆ. ನಾವೆಲ್ಲ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವರು ಬಾಸ್ನ ನಾವು ಅಲ್ಲಿಟ್ಟಿದ್ದೀವಿ. ಅವರ ಜೊತೆ ಒಂದು ಸೆಲ್ಫಿ ಸಿಕ್ಕರು ಸಾಕು ನನಗೆ. ಅಂಥದ್ರಲ್ಲಿ ನಟಿಸುವ ಅವಕಾಶ ಅಂದರೆ ಇನ್ನೂ ದೊಡ್ಡದು. ತಂಗಿ ಪಾತ್ರ ಬಿಟ್ಟು ಬೇರೆ ಇನ್ಯಾವುದೇ ಪಾತ್ರ ಕೊಟ್ಟರು ದರ್ಶನ್ ಬಾಸ್ ಜೊತೆ ನಟಿಸ್ತೇನೆ ಎಂದು ಗಗನ ಆಸೆಯನ್ನ ಹೇಳಿಕೊಂಡಿದ್ದಾರೆ. ಇನ್ನು ಹೊಸದಾಗಿ ಆರಂಭವಾಗ್ತಿರುವಂತಹ ಜಿ ಪವರ್ ಹೊಸ ಚಾನೆಲ್ನಲ್ಲಿ ನಾಯಕಿ ನಟಿಯಾಗಿ ಮಿಂಚಲಿದ್ದಾರೆ ಗಗನ ಅವರು. ಹೌದು, ರಾಜಕುಮಾರಿ ಧಾರಾವಾಹಿಯಲ್ಲಿ ಸಿಹಿ ತಿಂಡಿ ಮಾರುವಂತಹ ನಾಯಕಿ ನಟಿಯಾಗಿ ಗಗನ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಿ ಬಾಸ್ ಅಭಿಮಾನಿಯಾಗಿರುವಂತಹ ಗಗನ ಬಗ್ಗೆ ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.